ಹಾಯ್ ಎವ್ರಿವನ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ F54 5G ಮೊಬೈಲ್ನ ಓಪನ್ ಮಾಡಿ ನೋಡ್ಕೊಂಡು ಬರೋಣ. ಈ ಒಂದು ಬಾಕ್ಸ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಮತ್ತು ಮೊಬೈಲ್ ಫಸ್ಟ್ ಲುಕ್ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡೋಣ. ಈ ಒಂದು ಬಾಕ್ಸ್ ಅನ್ನು ನೋಡಿದಾಗ ಈ ರೀತಿ ಮೇಲ್ಗಡೆ ಹೀಗೆ ಸಿಂಬಾಲ್ ಇರುವಂಥದ್ದು, ಚಿತ್ರ ಇರುವಂಥದ್ದಾಗಿದೆ. ಈ ಕಡೆ ಭಾಗದಲ್ಲಿ ಗ್ಯಾಲಕ್ಸಿ F54 ಅಂತ ಹೇಳಿರುವಂಥದ್ದು. ಇಷ್ಟು ಒಂದು ಚಿಕ್ಕ ಗಾತ್ರದಲ್ಲಿ ಇರುವಂಥ ಬಾಕ್ಸ್ನಲ್ಲಿ ಈ ಒಂದು ಮೊಬೈಲ್ ಕೊಟ್ಟಿರುವಂಥದ್ದು. ಇನ್ನು ಹಿಂದ್ಗಡೆ ಇದರ ಒಂದು ಮಾಹಿತಿಯನ್ನೆಲ್ಲ ಕೊಟ್ಟಿರುವಂಥದ್ದು. ಗ್ಯಾಲಕ್ಸಿ F54 5G ಕ್ಯಾಮ್ರಾ ಎಷ್ಟಿದೆ ಮತ್ತು ಇದರ ರ್ಯಾಮು, ಸ್ಟೋರೇಜ್ಗೆ ಸಂಬಂಧಿಸಿದಂತೆ ಮಾಹಿತಿ ಇರುವಂಥದ್ದು. ಇದಾದ ನಂತರ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದಾಗ ನೋಡೋಣ. ಬಾಕ್ಸನ್ನು ಓಪನ್ ಮಾಡಿ ಏನು ಕೊಟ್ಟಿದ್ದಾರೆ ಒಳಗಡೆ ಅಂಥೇಳಿ ನೋಡಿ. ಈ ಒಂದು ಬಾಕ್ಸ್ ಪೀಸನ್ನು ಓಪನ್ ಮಾಡಿದಾಗ ಇದರಲ್ಲಿ ಕೊಟ್ಟಿರುವಂಥದ್ದು ಬಾಕ್ಸ್ ಪೀಸ್ ಈ ರೀತಿ ನೋಡೋಣ. ಇಲ್ಲಿ ಸಿಮ್ ಇಜೆಕ್ಟರ್ ಇರುವಂಥದ್ದಾಗಿದೆ. ಇನ್ನು ಇದರ ಒಳಗಡೆ ಒಂದು ಡೇಟಾ ಕೇಬಲ್ ಕೊಟ್ಟಿರುವಂಥದ್ದಾಗಿದೆ. ಇದರ ಒಳಗಡೆ ಕೊಟ್ಟಿರುವಂಥದ್ದು ಡೇಟಾ ಕೇಬಲ್ ಕೊಟ್ಟಿದ್ದಾರೆ. ಇನ್ನು ಈ ಬಾಕ್ಸ್ನ ಒಳಗಡೆ ಈ ರೀತಿಯಾಗಿರುವಂಥ ಒಂದು ಡೇಟಾ ಕೇಬಲನ್ನು ಕೊಟ್ಟಿದ್ದಾರೆ. ಇವೆರಡು ಪಕ್ಕದಲ್ಲಿಡೋಣ. ಇನ್ನು ಮೇನ್ ಆಗಿರುವಂಥ ಮೊಬೈಲ್ ಇಲ್ಲಿರುವಂಥದ್ದು ಆಯಿತು. ಇಷ್ಟು ಬಾಕ್ಸ್ನಲ್ಲಿ ಇಷ್ಟೇ ಇರುವಂಥದ್ದು. ಮೊಬೈಲ್ ಒಂದೇ ಇದೆ, ಇದರ ಒಳಗಡೆ ಚಾರ್ಜರ್ ಇಲ್ಲ. ಇಲ್ಲಿರುವಂಥದ್ದು ಇದೊಂದು ಡೇಟಾ ಕೇಬಲ್ ಕೊಟ್ಟಿರುವಂಥದ್ದಾಗಿದೆ. ಮೊಬೈಲ್ ನೋಡಿದಾಗ ಫಸ್ಟ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತಾ ಇರುವಂಥದ್ದು. ಈಗ ನೋಡಿ, ಈ ಒಂದು ಮೊಬೈಲ್ನ ಲುಕ್ಕು ಈ ರೀತಿಯಾಗಿ ಕಾಣಿಸ್ತಾ ಇರುವಂಥದ್ದಾಗಿದೆ. ಈ ಒಂದು ಮೊಬೈಲ್ಗೆ ಸಂಬಂಧಿಸಿದಂತೆ ಏನೇನು ಮಾಹಿತಿ ಇದೆ ಅಂತ ಹೇಳಿ ನೋಡಿದಾಗ, ಈ ಮೊಬೈಲ್ ಫಸ್ಟ್ ಟೈಮ್ ಆನ್ ಮಾಡಿದಾಗ ಈ ರೀತಿಯಾಗಿ ಲುಕ್ ಕಾಣಿಸ್ತಾ ಇರುವಂಥದ್ದು. ಡಿಸ್ಪ್ಲೇ ಸಖತ್ತಾಗಿರುವಂಥ ಡಿಸ್ಪ್ಲೇ ಕಾಣಿಸ್ತಾ ಇರುವಂಥದ್ದು. HD ಆಗಿರುವಂಥ ಸೂಪರ್ ಅಮ್ಲಾಡ್ ಡಿಸ್ಪ್ಲೇ, ಫಾಸ್ಟಾಗಿ ವರ್ಕ್ ಆಗುವಂಥದ್ದಾಗಿದೆ. ಈಗ ನೋಡ್ಬೋದು ನೀವು, ಫಾಸ್ಟಾಗಿ ವರ್ಕ್ ಆಗ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಮತ್ತು ಕ್ಯಾಮ್ರಾಗೆ ಸಂಬಂಧಿಸಿದಂತೆ ನೋಡಿದಾಗ ಇಲ್ಲಿ ಫ್ರಂಟಲ್ಲಿ 32 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿರುವಂಥದ್ದಾಗಿದೆ. ಇನ್ನು ಬ್ಯಾಕ್ ಸೈಡ್ನಲ್ಲಿ ನೋಡಿದಾಗ ಇಲ್ಲಿ ಬ್ಯಾಕ್ ಸೈಡ್ನಲ್ಲಿ ಟ್ರಿಬಲ್ ಕ್ಯಾಮ್ರಾ ಕೊಟ್ಟಿರುವಂಥದ್ದು, 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇರುವಂಥದ್ದಾಗಿದೆ. ಇನ್ನು ಸೈಡ್ನಲ್ಲಿ ಈ ಕಡೆ ಭಾಗದಲ್ಲಿ ಒಂದು ಸಿಮ್ ಕಾರ್ಡ್ ಸ್ಲಾಟ್ ಕೊಟ್ಟಿರುವಂಥದ್ದಾಗಿದೆ. ಇದಾದ ನಂತರ ಈ ಕಡೆ ಡೌನ್ನಲ್ಲಿ USB ಟೈಪ್ C ಇರುವಂಥದ್ದಾಗಿದೆ. ಇಲ್ಲಿ ಟೈಪ್ C ಚಾರ್ಜಿಂಗ್ ಕನೆಕ್ಟರ್ ಇರುವಂಥದ್ದು ಮತ್ತು ಇಲ್ಲಿ 3.5 mm ಜಾಕ್ ಕೊಟ್ಟಿಲ್ಲ. ಇಲ್ಲಿ ಒಂದು ಟೈಪ್ C ಯಲ್ಲೇ ಕನೆಕ್ಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ಸ್ಪೀಕರ್ ಇರುವಂಥದ್ದಾಗಿದೆ. ಇಲ್ಲಿ ಮೈಕ್ ಕೊಟ್ಟಿರುವಂಥದ್ದಾಗಿದೆ. ಇನ್ನು ಈ ಭಾಗದಲ್ಲಿ ನೋಡಿದಾಗ ಇಲ್ಲಿ ಒಂದು ಆನ್ ಆಫ್ ಬಟನ್ ಇರುವಂಥದ್ದು. ಈ ಕಡೆ ಭಾಗದಲ್ಲಿ ವ್ಯಾಲ್ಯೂಮ್ ಕಂಟ್ರೋಲ್ ಇರುವಂಥದ್ದಾಗಿದೆ. ಇಲ್ಲಿ ಆನ್ ಆಫ್ನಲ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಹ ಇರುವಂಥದ್ದಾಗಿದೆ. ಈ ಮೊಬೈಲ್ನ ಕ್ಯಾಮ್ರಾ ಸಹ ಬಹಳ ಲುಕ್ ಆಗಿರುವಂಥದ್ದಾಗಿದೆ. ಮತ್ತು ಇದರ ಡಿಸ್ಪ್ಲೇಯನ್ನು ಗಮನಿಸಿದಾಗ ಡಿಸ್ಪ್ಲೇ ಸಹ ಬಹಳ ಫಾಸ್ಟಾಗಿ ವರ್ಕ್ ಆಗ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಬ್ರೈಟ್ನೆಸ್ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಆಗಿ ಸಖತ್ತಾಗಿ ವರ್ಕ್ ಆಗ್ತಾ ಇರುವಂಥದ್ದಾಗಿದೆ. ಈ ಒಂದು ಮೊಬೈಲ್ಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂಥದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ.